ನೆನ್ನೆ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ದುಡ್ಡಿನ ವಿಷಯದಲ್ಲಿ ಗಲಾಟೆ ಆಗಿತ್ತು. ಬಟ್ ಎಕ್ಸಾಕ್ಟಾಗಿ ಏನು ಗಲಾಟೆ ಅನ್ನೋ ವಿಷಯದಲ್ಲಿ ನೆನ್ನೆ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಇವತ್ತೆಲ್ಲ ಕ್ಲಿಯರ್ ಆಗಿದೆ. ನಿಮಗೆ ನಡೆದದ್ದು ನಡೆದಂಗೆ ಹೇಳೋದಾದರೆ, ನಮ್ಮ ಹುಬ್ಬಳ್ಳಿ BJP MLA ಮಹೇಶ್ ತೆಂಗಿನಕಾಯಿ ಅವರು ಒಂದು ದಿವಸ ಮನೆಯಲ್ಲಿ ಟೀನೋ ಕಾಫಿನೋ ಕುಡಿತಾ ಕೂತ್ಕೊಂಡಿದ್ದಾಗ ಏನೋ ನೆನಪಾಗಿ ಮನೆ ಕೆಲಸದವ್ರನ್ನ ಕೇಳೋದ್ರಂತೆ, ಏನಮ್ಮ ಗ್ಯಾರಂಟಿ ದುಡ್ಡು ಸರಿಯಾಗಿ ಬರ್ತಾ ಇದೆಯಾ ಅಂತ. ಇಲ್ಲ 3-4 ತಿಂಗಳಾಯ್ತು ಬಂದಿಲ್ಲ ಯಾವ ದುಡ್ಡು ಅಂದ್ರಂತವ್ರು. ಅದಾದಮೇಲೆ ಆಫೀಸಿಗೆ ಬಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯನ್ನು ಕೇಳಿದ್ರಂತೆ, ಸರಿಯಾಗಿ ಬರ್ತಾ ಇದೆಯಾ ಗ್ಯಾರಂಟಿ ದುಡ್ಡು ಅಂದಿದ್ದಕ್ಕಿಲ್ಲ, ಸರಿಯಾಗಿ ಬಂದಿಲ್ಲ, 4-5 ತಿಂಗಳಾಯಿತು ಬರದೆ ಅಂದಿದ್ದಾರೆ ಅವರು. ಅದಾದಮೇಲೆ ಗ್ಯಾರಂಟಿ ದುಡ್ಡು ಅಂದರೆ ಗೃಹಲಕ್ಷ್ಮಿ ದುಡ್ಡು, ಸಾರಿ ನೀವು ಇನ್ ಜನರಲಾಗಿ ತಗೋಬೇಡಿ, ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಬರ್ತಿಲ್ಲ ಅಂತ ಇಬ್ಬರು ಮಹಿಳೆಯರು ಹೇಳಿದ್ರಂತೆ. ಅದಾದಮೇಲೆ ಈ MLA ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಪರಿಚಯ ಇರ್ತಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಧಾರವಾಡದ ಆಫೀಸ್ನಲ್ಲಿ ಕೆಲಸ ಮಾಡೋ ಸೀನಿಯರ್ ಆಫೀಸರ್ ಒಬ್ಬರಿಗೆ ಫೋನ್ ಮಾಡಿದ್ದಾರೆ, ಎಷ್ಟು ತಿಂಗಳದ್ದು ಬಾಕಿ ಇದೆ ಅಂತ. ಅವರು ಆಗಸ್ಟ್ ತನಕ ಬಂದಿದೆ ಸರ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು ಬರಬೇಕು ಅಂದ್ರಂತೆ, 3 ತಿಂಗಳದ್ದು ಬಾಕಿ ಇದೆ ಇನ್ನು. ಅಷ್ಟಾದ ಮೇಲೂ ಇನ್ನೊಂದಿಬ್ಬರು ಅಧಿಕಾರಿಗಳನ್ನು ಕೇಳಿದ್ರಂತೆ, ಇಲ್ಲ ಸರ್ ಫೆಬ್ರವರಿ ಮಾರ್ಚಿದ್ದು 2 ತಿಂಗಳದ್ದು ಮಿಸ್ ಆಗಿದೆ, ಮತ್ತೆ ಏಪ್ರಿಲಿಂದ ಕೊಡ್ತಾ ಇದ್ದಾರೆ, ಆಗಸ್ಟ್ ತನಕ ಬಂದಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದು ಬರಬೇಕು ಅಂತ ಹೇಳಿದ್ರಂತ ಅವ್ರಿಗೆ. ಇದು ಏನಿದೆ 2 ತಿಂಗಳು ಮಿಸ್ ಆಗಿರೋದು ಅಂತ ಅನಿಸಿದೆ. ಫೆಬ್ರವರಿ ಮಾರ್ಚ್ ಮಧ್ಯೆ 2 ತಿಂಗಳು ಮಿಸ್ ಆಗಿರೋದು, ಆಮೇಲೆ ಮತ್ತೆ ಶುರುವಾಗಿದೆ, ಇದು ಹೆಂಗೆ ಲೆಕ್ಕಾಚಾರ ಅಂತ ಅವ್ರಿಗೂ ಬಗೆಹರಿದಿಲ್ಲ. ಈಗ ನಾವೊಂದು ಕಂಪ್ನಿಲಿ ಕೆಲಸ ಮಾಡ್ತೀವಪ್ಪ, ನಮಗೆ ತಿಂಗಳ ಸಂಬಳ ಬರುತ್ತೆ, ಫೆಬ್ರವರಿ ಮಾರ್ಚಿದ್ದು 2 ತಿಂಗಳ ಸಂಬಳ ಕೊಟ್ಟಿಲ್ಲ, ಏಪ್ರಿಲಿಂದ ಮತ್ತೆ ಕಂಟಿನ್ಯೂ ಆಗಿದೆಯಲ್ಲ ಅಂದರೆ ಅದು ಹೆಂಗೆ, ಅದು ಸರಿಯಾಗಿ ಸಂಬಳ ಕೊಟ್ಟಂಗ ಅಂತ ಇವರಿಗೆ ಸಂಶಯ ಬಂದು ಅನೇಕ ಜಿಲ್ಲೆಗಳ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮೇಲ್ ಮಾಡಿ ಪತ್ರ ಬರೆದು ಮಾಹಿತಿ ತರಿಸ್ಕೊಂಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಇವರಿಗೆ ಫೆಬ್ರವರಿ ಮಾರ್ಚು ಮಿಸ್ ಆಗಿದೆ, ಮತ್ತು ಏಪ್ರಿಲಿಂದ ಯಥಾ ಪ್ರಕಾರ ಬಂದಿದೆ. ಯಥಾ ಪ್ರಕಾರ ತಿಂಗಳ ಅಂತಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಗೆ ಆಗಸ್ಟ್ ತನಕ ಬಂದಿದೆ. ಈಗ ಡಿಸೆಂಬರ್ ಮಧ್ಯದಲ್ಲಿದ್ದೀವಿ, ಆಗಸ್ಟ್ ತನಕ ಬಂದಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದು ಬರಬೇಕು, ಡಿಸೆಂಬರ್ ಕಳೆದ್ರೆ ಡಿಸೆಂಬರ್ ತಿಂಗಳದ್ದು ಬರಬೇಕು ಅಂತ. ಆ ಅಷ್ಟು ಮಾಹಿತಿ ಇಟ್ಕೊಂಡು 10 ಜಿಲ್ಲೆಗಳ ಮಾಹಿತಿ ಅಂತಾರೆ ಅವ್ರ ಹತ್ರ ಇದ್ದಿದ್ದವರು. ಆ ಅಷ್ಟು ಮಾಹಿತಿ ಇಟ್ಕೊಂಡು ಹೆಂಗೂ ಅಸೆಂಬ್ಲಿ ಶುರುವಾಗ್ತಿತ್ತಲ್ಲ, ಚುಕ್ಕೆ ಗುರುತಿನ ಪ್ರಶ್ನೆ ಕೇಳೋದು ಅಂತಿರುತ್ತೆ, ಆ ಪ್ರಶ್ನೆ ಕೇಳಿದ್ದಾರೆ ಅವರು. ಗೃಹಲಕ್ಷ್ಮಿ ದುಡ್ಡು ಒಟ್ಟು ಎಷ್ಟು ತಿಂಗಳು ಕೊಟ್ಟಿದ್ದೀರಿ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಬಾಕಿ ಎಷ್ಟು ಉಳ್ಕೊಂಡಿದೆ, ಆ ಬಾಕಿ ಕೊಡೋದಕ್ಕೆ ಟೆಕ್ನಿಕಲ್ ಸಮಸ್ಯೆಗಳೇನಾದರೂ ಇದಾವ, ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಅದು ಸಹಜವಾಗಿ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗೆ ಹೋಗುತ್ತೆ. ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಡಿಪಾರ್ಟ್ಮೆಂಟಿಗೆ ಪ್ರಶ್ನೆ ಬಂದಿದೆ ಅಂತ ಅವ್ರು ಎದ್ದು ನಿಂತ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ರು ಅಂತ ಕೇಳಿಸ್ಕೊಳ್ಳಿ. ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ, ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ. ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ನಾವು 1 ಗಂಟೆ 1 ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ. ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳ್ತಾ ಇದ್ದೀರಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿದೆ? ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ, 1 ನಿಮಿಷ 1 ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಹೇಳಿ ನಾನು ಸದಸ್ಯರ ಗಮನ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಟಗರಿಕಲಿ ಹೇಳ್ತಾರೆ, ಆಗಸ್ಟ್ ತನಕ ಪೇಮೆಂಟ್ ಆಗಿದೆ, ಪ್ರತಿ ತಿಂಗಳು ನಾವು ಪ್ರಸ್ತಾವನೆಯನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದ ನಂತರ 1 ನಿಮಿಷ 1 ಗಂಟೆ 1 ಗಳಿಗೆನೂ ತಡ ಆಗದಂಗೆ ರಿಲೀಸ್ ಮಾಡಿಬಿಡ್ತೀವಿ ಅಂದರು. ಆಗಸ್ಟ್ ತನಕ ಕೊಟ್ಟಿದ್ದೇವೆ ಅಂದರು. ಅದರಲ್ಲಿ ಮಹೇಶ್ ತೆಂಗಿನಕಾಯಿ ಅವ್ರು ಸ್ಪೆಸಿಫಿಕ್ಕಾಗಿ ಕೇಳ್ತಾರೆ, ಫೆಬ್ರವರಿ ಮಾರ್ಚದ್ದು ಕೊಟ್ಟಿದ್ದೀರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೂ ಉತ್ತರ ಕೊಡ್ತಾರೆ, ಆಗಸ್ಟ್ ತನಕ ಕೊಟ್ಟಿದ್ದೀವಿ ಅಂದರೆ ಫೆಬ್ರವರಿ ಮಾರ್ಚದ್ದು ಕೊಟ್ಟಿರಲ್ವಾ ಅಂದ್ಬಿಟ್ರು ಅವರು. ಹಾಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಸಿ ಸುಳ್ಳು ಹೇಳಿದರು ಅಲ್ಲ, ಅವ್ರಿಗೆ ಅಧಿಕಾರಿಗಳು ಹೇಳಿದ್ದೆ ಹಾಗೆ. ಆಗಸ್ಟ್ ತನಕ ಕ್ಲಿಯರ್ ಆಗಿದೆ ಮೇಡಮ್, ಆಗಸ್ಟ್ ತನಕ ಕ್ಲಿಯರ್ ಆಗಿದೆ ಮೇಡಮ್ ಅಂದುಬಿಟ್ಟಿದ್ದಾರೆ.
ಆವಾಗ ಇವರು ದಾಖಲೆಗಳನ್ನು ತೋರಿಸಿದ್ರು. ಎಲ್ಲಿ ಕೊಟ್ಟಿದ್ದೀರಿ, ಫೆಬ್ರವರಿ ಮಾರ್ಚದ್ದು ತೋರಿಸಿ ಅಂತ. ಗಲಾಟೆ ಜೋರಾಯಿತು. ಇವತ್ತು ಸದನಕ್ಕೆ ಬಂದು ಅಧಿಕಾರಿಗಳನ್ನು ತಪ್ಪು ಮಾಹಿತಿ ಕೊಟ್ಟಿದ್ದರು, ಆದ್ದರಿಂದ ಫೆಬ್ರವರಿ ಮಾರ್ಚದ್ದು ಕೊಟ್ಟಿಲ್ಲ ಅಂತ ಹೇಳಿದೆ, ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟೆ. ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ವಿಷಾದ ಅನ್ನುವ ಶಬ್ದದಿಂದ ಸಮಾಧಾನ ಆಗದೆ ಹೋದರೆ ಕ್ಷಮೆ ಕೋರ್ತೀನಿ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಎಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕೇಳಿಸ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಪದೇ ಗೃಹಲಕ್ಷ್ಮಿ ಯೋಜನೆ ಬಹಳ ಒಳ್ಳೆ ಯೋಜನೆ, ಇದು ನಾವು ಒಪ್ಕೊಂಡು ನಾವೇನಿಲ್ಲ ಅಂತ ಹೇಳಲಿಲ್ಲ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು ಸದನಕ್ಕೆ ಬಂದು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗೆ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, ಕೋಟ್ಯಾಂತರ ರೂಪಾಯಿ ಕೊಡಬೇಕು, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ಕಾಗ್ತದ? ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು 1 ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ಅಧ್ಯಕ್ಷರೇ, ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರ ಆಗಿತ್ತು. ಬಹಳ ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು. ಆರೋಗ್ಯ ಕೇಂದ್ರ ಆಗಿತ್ತು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ನೀವು ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಬಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಒಂದ್ ಸೆಕೆಂಡ್, ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿಸಿ ಮುಂದೆ ಹೋಗ್ಬೇಕಾ ಬೇಡವಾ? ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ
ಸನ್ಮಾನ್ಯ ಅಧ್ಯಕ್ಷರೇ, ಇದು ವಿಷಯಾಂತರ ಆಗೋದು ಬೇಡ. ಮಾನ್ಯ ಗೌರವಾನ್ವಿತ ಸಚಿವರು ಮಹಿಳೆ ಶೆಲ್ಟರ್ಗೆ ಹೋಗೋದು ಬೇಡ. ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಅದನ್ನ ಮಂತ್ರಿ ಅಂತ ಇದ್ದಾರೆ ಅವರು ಈಕ್ವಲ್. ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಬೇಕಾದ ಸ್ಟೇಟಸ್ ಇದೆ. ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗ್ಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅಧ್ಯಕ್ಷ. ಸೊ ಲೆಕ್ಕಾಚಾರ ಇಷ್ಟೇ ಸಿಂಪಲ್. ಸರ್ಕಾರ ಬಂದು 2.5 ವರ್ಷ ಆಗಿದೆ. ನವೆಂಬರ್ 12ಕ್ಕೆ 2.5 ವರ್ಷ ಕಂಪ್ಲೀಟ್ ಆಯಿತು. 2.5 ವರ್ಷ ಅಂದರೆ ಎಷ್ಟು ತಿಂಗಳಾಯ್ತು ರೀ? 2 ವರ್ಷಕ್ಕೆ 24 ತಿಂಗಳು, ಇನ್ನೊಂದು ಅರ್ಧ ವರ್ಷಕ್ಕೆ 6 ತಿಂಗಳು, 24 6 30 ತಿಂಗಳು. 30 ತಿಂಗಳಲ್ಲಿ 23 ತಿಂಗಳ ದುಡ್ಡು ಹಾಕಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳ ಮಾತು ಕೇಳ್ಕೊಂಡು ದಾರಿ ತಪ್ಪುವ ಅವಶ್ಯಕತೆಯೂ ಇರಲಿಲ್ಲ. 23 ತಿಂಗಳು ಹಾಕಿದ್ದೀವಿ ಅಂದರು. 23 ತಿಂಗಳು. ಈಗ ಸರ್ಕಾರ ಬಂದಿದ್ದ ಮೇಯಲ್ಲಿ, 2023ರ ಮೇಯಲ್ಲಿ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಹೋಯಿತು. ಅದರ ನೆಕ್ಸ್ಟ್ ಮಂತು ನಿಯಮ ರೂಪಿಸ್ತಾರೆ. ಅದರ ನೆಕ್ಸ್ಟ್ ಮಂತಿಂದ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಎಷ್ಟು ತಿಂಗಳು ಇವರು 2023ರಲ್ಲಿ ಸಿಗ್ತಲ್ಲ ಹಾಕ್ಬಿಟ್ರು ದುಡ್ಡು. 2024ರಲ್ಲಿ 10 ತಿಂಗಳು ಹೋಗಿದೆ. ಫೆಬ್ರವರಿ, ಮಾರ್ಚು ಅಂದರೆ ಫೈನಾನ್ಷಿಯಲ್ ಇಯರ್ದು ಹೋಗಿಲ್ಲ. ಈ ಸಲ 5 ತಿಂಗಳು, ಬಾಕಿ 3 ತಿಂಗಳದ್ದಿದೆ. ನೀವು ಫೈನಾನ್ಷಿಯಲ್ ಇಯರ್ ಅಂತ, ಫೈನಾನ್ಷಿಯಲ್ ಇಯರ್ ಟು ಫೈನಾನ್ಷಿಯಲ್ ಇಯರ್ ಲೆಕ್ಕ ಇದು. ಜನವರಿ ಟು ಜನವರಿ ಅಲ್ಲ, ಮಾರ್ಚ್ 31 ಮಾರ್ಚ್ 31 ಲೆಕ್ಕ. 2023ರಲ್ಲಿ 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ 8 ತಿಂಗಳ ದುಡ್ಡು ಹೋಗಿದೆ. 2024ರ ಫೈನಾನ್ಷಿಯಲ್ ಇಯರ್ನಲ್ಲಿ 10 ತಿಂಗಳು ಹೋಗಿದೆ. ಈ ವರ್ಷ 5 ತಿಂಗಳು ಹೋಗಿದೆ. 12ನೇ ತಿಂಗಳಲ್ಲಿದ್ದೀವಿ. ಬಟ್ ಫೈನಾನ್ಷಿಯಲ್ ಇಯರ್ ಶುರುವಾಗೋದು ಮಾರ್ಚ್ 31ರಿಂದ. 23 ತಿಂಗಳು ಹೋಗಿದೆಯಪ್ಪ 30 ತಿಂಗಳಲ್ಲಿ. 7 ತಿಂಗಳು ಯಾಕೆ ಹೋಗಲಿಲ್ಲ ಅನ್ನೋ ಲೆಕ್ಕ ಬೇಕಲ್ಲ. 5 ತಿಂಗಳು ಇಲ್ಲೂ ಹೋಗಿಲ್ಲ ಈ ಫೈನಾನ್ಷಿಯಲ್ ಇಯರ್ನಲ್ಲಿ. ಇಷ್ಟು ಲೆಕ್ಕ ಹಾಕೊಂಡ್ಬಿಟ್ಟಿದ್ರೆ ಫೆಬ್ರವರಿ, ಮಾರ್ಚದ ದಾರಿ ತಪ್ಪುವ ಅವಶ್ಯಕತೆಯೇ ಇರಲಿಲ್ಲ. ಇನ್ನೊಂದು ಹೇಳ್ತಾರೆ ನಿಮಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಅವರ ಇಲಾಖೆಯ ಅತಿ ದೊಡ್ಡ ಯೋಜನೆಯೇ ಗೃಹಲಕ್ಷ್ಮಿ. ಅದಕ್ಕಿಂತ ದೊಡ್ಡ ಯೋಜನೆ ಏನಿಲ್ಲ. 5 ಗ್ಯಾರಂಟಿಗಳ ಪೈಕಿ ಅತಿ ದೊಡ್ಡದೇ ಗೃಹಲಕ್ಷ್ಮಿ. 51,000 ಕೋಟಿ ಏನೋ ಹೋಗುತ್ತೆ ಒಂದು ವರ್ಷಕ್ಕೆ. ತಿಂಗಳಿಗೆ 2,500 ಕೋಟಿ. ಆ ಸಚಿವೆಯಾಗಿ 2.5 ವರ್ಷ ಕೆಲಸ ಮಾಡಿರುವಂಥವರು ನಮ್ಮದೊಂದು 2 ತಿಂಗಳು ಬಾಕಿ ಇದೆ ಅನ್ನೋದರ ಅಂದಾಜು ಅವ್ರಿಗೆ ಇರಲಿಲ್ಲ ಅಂದರೆ ಬಹಳ ಆಶ್ಚರ್ಯ ಅನಿಸುತ್ತೆ. ಇದು ಬಹಳ ಆಶ್ಚರ್ಯ ಅನಿಸುತ್ತೆ. ಈಗ ಯಾರೋ 100 ಕೋಟಿ 200 ಕೋಟಿಯ ಒಂದು ಕಂಪ್ನಿ ನಡೆಸುವ MD ಕೂಡ ತನ್ನ ಕಂಪನಿ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅನ್ನೋದು ಒಂದು ಅಂದಾಜಿರುತ್ತಲ್ವ, ಇಂಥವ್ರಿಗೆ ಇಂತಿಷ್ಟು ಕೊಡಬೇಕಾಗಿದೆ ಅಂತ. ಈಗ ನಮಗೆ ರೀ ಯಾರ್ದೋ ಹತ್ರ 500, 1000, 5,000 ಇಸ್ಕೊಂಡಿದ್ದನ್ನು ಮರ್ತು ಬಿಟ್ಟಿದ್ದೀವಿ, ಅಕ್ಸೆಪ್ಟೇಬಲ್. ನಂದು ಹೋಮ್ ಲೋನದ್ದು ಮರ್ತು ಬಿಟ್ಟು, ಹೋಮ್ ಲೋನ್ ಇದೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ಅಂದ್ಬಿಟ್ರೆ ಮರೆಯುವಂಥ ವಿಷಯವಾದು. ಅದು ಅಲ್ಲದೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನೆ ಮನೆ ಹೇಳ್ತಾ ಇದ್ರು, ಫೆಬ್ರವರಿ, ಮಾರ್ಚ್ ತಿಂಗಳ ದುಡ್ಡು ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿದಾರಂಥವ್ರು. ಅದೊಂದು ಬಾಕಿ ಕೊಡೋದಿದೆ ಅಂತ. ಇರಲಿ ಬಿಡಿ. ಈಗ ಫೆಬ್ರವರಿ, ಮಾರ್ಚ್ ಸ್ಕಿಪ್ ಆಗಿಬಿಟ್ಟಿದೆ. ಏನು ಮಾಡೋದು? ದುಡ್ಡು ಕೊಡುವುದಕ್ಕೆ ಅವಕಾಶ ಇದೆಯಾ? ಈಗ ಹಳೆ ಬಾಕಿ ಕೊಡೋದಕ್ಕೆ ಅವಕಾಶ ಇದೆಯಾ? ಸಂಜೆ 7ರಿಂದ 8 ತನಕ ಡಿಬೇಟ್ ಮಾಡಿದ್ವಿ. JDSನ ವಕ್ತಾರರು ಮತ್ತು ಒಬ್ಬ ನ್ಯೂಟ್ರಲ್ ಆರ್ಥಿಕ ತಜ್ಞರನ್ನು ಕರೆಸಿದ್ವಿ. ಇಬ್ಬರು ಹೇಳೋದು ಅದಕ್ಕೆ ಬರೋದಿಲ್ಲ ಅಂತ. ಮುಗೀತದ, ಲೆಕ್ಕ ಕ್ಲೋಸ್ ಆಗಿಬಿಟ್ಟಿದೆ. ಈಗ ಕೊಡೋದಕ್ಕೆ ಬರೋದಿಲ್ಲ ಅಂತಾರವರು. ಅಲ್ಲಿಗೆ ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಸ್ಟಾರ್ ಮಾರ್ಕ್ ಹಾಕಿ 2 ತಿಂಗಳು ಗೃಹಲಕ್ಷ್ಮಿ ಹೋಗಿಲ್ಲ ಅನ್ನಬಹುದು ಏನು? ಇದನ್ನೇ ಒಂದೊಂದನೇ ಲೆಕ್ಕಾಚಾರ ಬಂತು. ಪೂರಕ ಅಂದಾಜು ಮಂಡಿಸಿ 5,000 ಕೋಟಿ ಅದು ಸ್ಕಿಪ್ ಆಗಿರೋದಂದ್ರೆ ₹1, ₹2 ಅಲ್ಲ. ಆಯಿತು. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಗೊತ್ತಿರಲಿಲ್ಲ. ಇನ್ನೊಂದು ಮಾಧ್ಯಮಗಳ ಬೆನ್ನತ್ತಿದ್ರೆ ಏನಾದ್ರು ತೆಗಿಬಹುದಾಗಿತ್ತು. ಅದನ್ನು ಯಾವ ಮಾಧ್ಯಮಕ್ಕೂ ಗೊತ್ತೇ ಆಗಲಿಲ್ಲ ನೋಡಿ, ಅಂದರೆ ಅಷ್ಟು ದೊಡ್ಡ ಯೋಜನೆ. ಮತ್ತೊಂದು ತಿಂಗಳಿಗೆ 2,000 ದುಡ್ಡು ಅನ್ನೋದು, ನಾನು 1,28,00,000 ರಿಜಿಸ್ಟರ್ ಆದವರು, 1,24,00,000 ಜನರಿಗೆ ಈ ಯೋಜನೆ ಹೋಗ್ತಾ ಇದೆ, 1,26,00,000 ಅಂತಲೂ ಹೇಳಿದರು ಅವರು. ಆ 1,26,00,000 ಜನವೂ ಅರ್ಹ ಫಲಾನುಭವಿಗಳು ಅಂತ ನಾನೇನು ಒಪ್ಪೋದಿಲ್ಲ. ಅವರ ಪೈಕಿ
ಒಂದು ಅಟ್ಲೀಸ್ಟ್ ಒಂದು 35-40% ಜನರಿಗೆ 2,000 ತುಂಬ ದೊಡ್ಡ ಮೊತ್ತ ರೀ. ಆ 2,000 ಇಂಥ ತಾರೀಕಿಗೆ 2,000 ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅವರು. ಅದನ್ನು ತಗೋಬೋದು, ಇದನ್ನು ತಗೋಬೋದು, ಅವ್ರಿಗೊಂದು ಕೊಡೋದಿತ್ತು ಕೊಡಬೇಕು, ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ 35-40% ಜನ ಕೂಡ ಗಟ್ಟಿ ಧ್ವನಿಯಲ್ಲಿ ಕೇಳಲಿಲ್ವಲ್ಲ ಫೆಬ್ರವರಿ ಮಾರ್ಚದ್ದು ಬಂದೇ ಇಲ್ಲ ನಮಗೆ ಅಂತ. ಅಂದರೆ ಜನರಿಗೆ ಅದು ಬೇಕಾಗಿದೆಯೋ ಇಲ್ವೋ ಅನ್ನಿಸ್ಬಿಡ್ತು ನನಗೆ. ಬೇಕಾಗಿದೆಯೋ ಇಲ್ವೋ, ಜನನೂ ಕೇಳಲಿಲ್ವಲ್ಲ ನಮಗೆ ದುಡ್ಡು ಬಂದಿಲ್ಲ ಆ ತಿಂಗಳದ್ದು ಅಂತ. ಅದಾದ ಮೇಲೆ ಒಂದು ಸ್ಪಷ್ಟೀಕರಣದ ಥರ ಬಂತು. ಅಕೌಂಟಿಗೆ ದುಡ್ಡು ಬಂತು ಅಂತ ಗೊತ್ತಾಗತ್ತೆ. 2,000 ಬಂದರೆ 1 ತಿಂಗಳದ್ದು ಬಂತು ಅನ್ಕೋತಾವೆ, 4,000 ಬಂದರೆ 2 ತಿಂಗಳದ್ದು ಬಂತು ಅನ್ಕೋತಾರೆ, 6,000 ಬಂದರೆ 3 ತಿಂಗಳ ದುಡ್ಡು ಬಂತು ಅನ್ಕೋತಾರೆ. ಯಾವ ತಿಂಗಳ ದುಡ್ಡು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಅಂತ ಇದ್ರೂ ಇರ್ಬೋದು. ಆ ಕಾರಣಕ್ಕಾಗಿ ಗೊತ್ತೇ ಆಗಲಿಲ್ಲ ಅಂತ ಪೂರಕ ಅಂದಾಜನ್ನು ಮಂಡಿಸಿ ಈ 5,000 ಕೋಟಿಯನ್ನು ಕೊಡುವ ಸಾಧ್ಯತೆಗಳು ಇಲ್ಲ ಅಂತಾರೆ. ಬಿ ಜೆ ಪಿಯವರು ಮಾತ್ರ ಹಠ ಬಿಡ್ತಿಲ್ಲ. ಆ 5,000 ಕೋಟಿ ಎಲ್ಲಿಗೆ ಹೋಗಿದೆ ಹೇಳಿ ಅಂತಾರೆ ಅವರು. ಎಲ್ಲಿಗೋಗಿದೆ ಹೇಳಿ ಅಂತ. ಹೋರಾಟ ಮಾಡ್ತೀವಿ ಅಂತಾರೆ. ಕೇಳಿಸ್ಕೊಳ್ಳಿ ಯಾರೇನೇನಂದ್ರು. ಈ 2 ತಿಂಗಳು ಹಣ ಎಲ್ಲೋಯ್ತು? ಬಿಕಾರಿ ಆಗಿತ್ತ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ನಾವು ಕೇಳ್ತಾ ಇರೋದು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ? ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ರಿ. ಅಧಿಕಾರಿಗಳು ತಪ್ಪುಗಳನ್ನು ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. ಇಷ್ಟಾದ ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಏನು ಗೊಂದಲ ಇಲ್ಲ. ಗೃಹಲಕ್ಷ್ಮಿಯ ಕಂತು ನಾವು ಕಂತು ಅಂತ ಹೇಳ್ತೀವಿ. ಇದು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, DBT ಮುಖಾಂತರ ಮಾಡ್ತೀವಿ. ಸದನವನ್ನಂತರೂ ನಾನು ದಿಕ್ಕು ತಪ್ಪಿಸುವಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡಲ್ಲ. ಅದ ರೀತಿ ತಾವೇನಾದರೂ ತಮ್ಮ ಭಾವನೆಗೆ ಇದಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೀನಿ. ಗೃಹಲಕ್ಷ್ಮಿಯ ರಿಜಿಸ್ಟ್ರೇಷನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 15,000 ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಇದ್ದಾರೆ. ನಾವು ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ಇದರಲ್ಲಿ ಏನು ಮುಚ್ಚು ಮರೆ ಏನೂ ಇಲ್ಲ. ಗೃಹಲಕ್ಷ್ಮಿಯನ್ನ ವಿರೋಧ ಮಾಡಿದಂಥವ್ರು ಅವ್ರಿಗೆ ಬದ್ಧತೆ ಇಲ್ಲ. ಫೆಬ್ರವರಿ ಮಾರ್ಚ್ ಇದು ಹಾಕಲ್ವಾ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಆದಷ್ಟು ಬೇಗ ಹಾಕಿಸ್ತೀನಿ. ಈ ರಾಜ್ಯದ 1,24,00,000 ತಾಯಂದರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ವಿ. ಆ ಮಹಿಳೆಯರಿಗೆ ಸಿಗಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಡಿಸ್ಲಿಕ್ಕೆ ನಾವು ಧ್ವನಿ ಎತ್ತಿದ್ವಿ. ಮುಂದುವರೆದು ನಾನು ಅನೇಕ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನು ಕೇಳಿದ ಕ್ಷಣನೇ ಎಲ್ಲ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಕತ್ತರು. ಯಾರು ಉತ್ತರ ಕೊಡಲಾರದ ರೀತಿಯಲ್ಲಿ ಬರಾಕತ್ತರು. ಹೀಗಾಗಿ ಇದಕ್ಕೆ ಸ್ಪಷ್ಟ ಉತ್ತರ ಇದು ಬರಬೇಕು. ಅಧಿಕಾರಿಗಳು ಯಾಕೆ ಇದನ್ನು ಮುಚ್ಚಿಡಾಕತ್ತಾರೆ ಅನ್ನೋಂಥದ್ದು ಸ್ಪಷ್ಟತೆಯನ್ನು ಸರ್ಕಾರ ಕೊಡಬೇಕು. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಏನೇನಾಯಿತು, ಕಲಾಪದಲ್ಲಿ ಏನೇನಾಯಿತು ಅನ್ನೋದನ್ನು ಹೇಳಿದ್ವಿ. ಅಧಿವೇಶನ ಅಂದಾಗ ಪ್ರತಿಭಟನೆಗಳ ಸಾಮಾನ್ಯ. ಅನೇಕ ಸಂಘಟನೆಗಳು ತಮ್ಮ ತಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಪ್ರತಿಭಟನೆ ನಡೆಸ್ತವೆ. ಅನೇಕ ವಿಷಯಗಳಿಗೆ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸ್ತವೆ. ಆದರೆ ಆಡಳಿತ ಪಕ್ಷಕ್ಕೆ ಪ್ರತಿಭಟನೆ ನಡೆಸೋ ಅವಕಾಶಗಳು ಅಪರೂಪದಲ್ಲಿ ಸಿಗ್ತವೆ, ಇಲ್ಲ ಅಂತಲ್ಲ, ಸಿಗ್ತವೆ. ಅಂಥದ್ದೊಂದು ಅವಕಾಶ ಕಾಂಗ್ರೆಸ್ಸಿಗೆ ಸಿಕ್ಕಿತ್ತು ಅಂದರೆ ಮುಗಿದೋಗಿದೆ ಅಂತಲ್ಲ, ಸಿಕ್ಕಿದೆ. ಅದು ದೆಹಲಿಯಲ್ಲಿ ನಡೆದ ಬೆಳವಣಿಗೆ. ಫಸ್ಟ್ ಅವರು ಡಿಸೈಡ್ ಮಾಡಿದ್ದು, ನೆನ್ನೆ ಡೀಟೇಲಾಗಿ ಹೇಳಿದೆ ನಾನು, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ನರೇಗಾ ಏನಿತ್ತಲ್ಲ, ಅದರ ಹೆಸರನ್ನು VBG ರಾಮ್ಜಿ ಅಂತ ಚೇಂಜ್ ಮಾಡಿದೆ ಕೇಂದ್ರ ಸರ್ಕಾರ. ಅದರ ವಿರುದ್ಧ ಗಾಂಧಿ ವಿರೋಧಿಗಳನ್ನು ನೀವು ಅಂತ ಪ್ರತಿಭಟನೆ ನಡೆಸೋದಕ್ಕೆ ತಯಾರಾಗಿತ್ತು. ಅಷ್ಟರಲ್ಲಿ ಇನ್ನೊಂದು ವಿಷಯ ಸಿಕ್ಬಿಡ್ತು. ಆಡಳಿತ ಪಕ್ಷದವರು ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ನಡೆಸೋದಕ್ಕೆ ಏನು ವಿಷಯ? ಇದರಲ್ಲಿ ಯಾವುದು, ನಮ್ಮ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತನಿಖೆ ಪೂರ್ಣಗೊಳಿಸಿದ್ದೀವಿ ಅಂತ ED ಅವರು ಚಾರ್ಜ್ ಶೀಟ್ ಹಿಡ್ಕೊಂಡು ರೋಸ್ ಅವೆನ್ಯೂ ಕೋರ್ಟ್ಗೆ ಹೋದರೆ ರೋಸ್ ಅವೆನ್ಯೂ ಕೋರ್ಟು ಚಾರ್ಜ್ ಶೀಟನ್ನು ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತು. ಯಾಕೆ? ಅದನ್ನೂ ನೆನ್ನೆ ಡೀಟೇಲಾಗಿ ಮಾತಾಡಿದೆ. ಎಲ್ಲಿದೆ FIR ಅಂತ ಕೇಳಿದ್ರು ಅವರು. ಯಾವ FIR ಮೇಲಿನ ಚಾರ್ಜ್ ಶೀಟು? FIR ಇಲ್ಲ ಅಲ್ಲಿ. ಸುಬ್ರಹ್ಮಣ್ಯಂ ಸ್ವಾಮಿಯವರು 2014ರಲ್ಲಿ ಕೊಟ್ಟಂಥ 2012ರಲ್ಲಿ ಕೊಟ್ಟಂಥ ಖಾಸಗಿ ದೂರನ್ನು ಇಟ್ಕೊಂಡು ಕೋರ್ಟ್ನವ್ರು ಸಮನ್ಸ್ ಕೊಡ್ತಾರೆ. ಅದರ ಆಧಾರದ ಮೇಲೆ ED ಅವರು ECIR ದಾಖಲಿಸಿಕೊಂಡು ತನಿಖೆ ಮಾಡಿಬಿಟ್ಟಿದ್ರು. ಅದರಲ್ಲಿ ಹಂಗೆ ಮಾಡೋದಕ್ಕೆ, ಟೆಕ್ನಿಕಲಿ ಹಂಗೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಫಂಡಮೆಂಟಲಿ ಒಂದು FIR ಅಂತ ಬೇಕು. ED FIR ದಾಖಲಿಸಿಕೊಳ್ಳುವ ಅಧಿಕಾರ ಇಲ್ಲ. ಎಲ್ಲೋ ಒಂದು ಕಡೆ ಯಾರೋ ಒಂದು ಕಡೆ FIR ಮಾಡಿದರೆ ಅದರ ಆಧಾರದ ಮೇಲೆ, ಅಂದರೆ ಆ FIRನ ತನಿಖೆಯಲ್ಲಿ ಮನಿ ಲಾಂಡ್ರಿಂಗ್ ಕಂಡು ಬಂದಿದ್ದರೆ, ಅಕ್ರಮ ಹಣ ವರ್ಗಾವಣೆ ಕಂಡು ಬಂದಿದ್ದರೆ ಅದರ ಆಧಾರದಲ್ಲಿ ECIR ಮಾಡ್ಕೊಂಡು ಇವರು ತನಿಖೆ ಮಾಡಬಹುದು. ಇಲ್ಲಿ FIR ಇಲ್ಲದೆ ತನಿಖೆ ಮಾಡಿಬಿಟ್ಟಿದ್ರು. ರೋಸ್ ಅವೆನ್ಯೂ ಕೋರ್ಟ್ ಬೈದು ಕಳಿಸ್ಬಿಡ್ತು. ಎಲ್ಲಿದೆ ಕಂಡ್ರೆ ಇದಕ್ಕೆ FIR ಅಂತ. ಇದು
ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರೆ 5 ಜನರಿಗೆ ಗೆಲುವು. ರೋಸ್ ಅವೆನ್ಯೂ ಕೋರ್ಟ್ ಹೇಳಿದ್ದು ಇಡಿಯ ದುರುಪಯೋಗದ ಬಗ್ಗೆ ಅಂತ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಅಂದರೆ ನಮಗೆ ಗೆಲುವಾಗಿದೆ ನೋಡ್ರಿ ಅಂತ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಅಕ್ವಿಟ್ ಆಗಿಬಿಟ್ಟಿದ್ದೀವಿ ಅನ್ನೋ ಥರ. ಆ ನಂತರ ಅದನ್ನು ಸದನದ ಒಳಗೂ ಚರ್ಚೆ ಮಾಡೋ ಪ್ರಯತ್ನ ನಡೀತು. ಶೂನ್ಯ ವೇಳೆಯಲ್ಲಿ ಅದನ್ನು ಪ್ರಸ್ತಾಪಿಸಲಾಯಿತು. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ್ರು. ಉತ್ತರ ಯಾರು ಕೊಡೋದು ಅನ್ನೋ ಪ್ರಶ್ನೆ ಬಂತು. ಎಸ್ ಪೊನ್ನಣ್ಣ ಅವರು ಪ್ರಸ್ತಾಪ ಮಾಡ್ತಾರೆ ಅದರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಆ್ಯಕ್ಚುಲಿ ಕಾನೂನು ಸಚಿವರು ಅದನ್ನು ಸ್ಟ್ರೆಸ್ ಮಾಡ್ತಾರೆ, ಚರ್ಚೆ ಆಗಬೇಕಿಲ್ಲಿ ಅಂತ. ಹೆಂಗೆ ಮೋದಿ ಸರ್ಕಾರ IT, ED, CBIನ ದುರುಪಯೋಗ ಪಡಿಸಿಕೊಂಡು ರಾಜಕೀಯ ವಿರೋಧಿಗಳನ್ನು ಹಣಿತಾ ಇದೆ ಅನ್ನೋದರ ಚರ್ಚೆ ಮಾಡಬೇಕು ಅಂತಾರೆ ಅವರು. ಫಸ್ಟು ಏನೇನು ಆಯಿತು ಅಂತ ನೋಡಿ, ಆಮೇಲೆ ಫೈನಲಿ ಚರ್ಚೆ ಆಯ್ತಿಲ್ಲೋ ಅನ್ನೋದನ್ನು ಹೇಳ್ತೀನಿ. ನಿನ್ನೆ ಒಂದು ತೀರ್ಪು ಬಂದಿದೆ. ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನು ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಕಾನೂನು ಪಕ್ಷಗಳ ಮೇಲೆ ಸಂಸ್ಥೆಗಳನ್ನು ಬಳಕೆ ಮಾಡಿ ಇಡೀ ಸಂಸ್ಥೆ, ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿಯಲ್ಲಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಉತ್ತರ ಕೊಡ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ. ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಕಾನೂನು ಮಂತ್ರಿಗಳು ಎತ್ತಿದ್ದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರವಾದ ಚಲಾಯಿಸಬೇಕು ಆಗಿದೆ. ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ. ನ್ಯಾಷನಲ್ ಹೆರಾಲ್ಡ್ ಕೂಡ ಈ ದೇಶದ ಆಸ್ತಿ. ದ್ವೇಷದ ರಾಜಕಾರಣ ಬಿಜೆಪಿಯ ಆಸ್ತಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅನ್ನೋದಕ್ಕೆ ನಿನ್ನೆ ಬಂದಂತ ಜಡ್ಜ್ಮೆಂಟೇ ಸಾಕ್ಷಿಯಾಗಿ ಇವತ್ತು ಪಿತೂರಿಯಿಂದ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ದ್ವೇಷದಿಂದ ಕುಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜಸ್ಟಿಸ್ ಫಾರ್ ಕಾಂಗ್ರೆಸ್, ಕೇಸ್ ಲಾಸ್ ಫಾರ್ ಬಿಜೆಪಿ. ಈ ಕೇಸನ್ನ ಪಿತೂರಿ ಮಾಡಿರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡುದು ಬಿಜೆಪಿಯವರ ದ್ವೇಷದ ರಾಜಕಾರಣ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಆಸ್ತಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು. ಅದನ್ನ ಚೇಂಜ್ ಮಾಡಿ ಜಿ ರಾಮ್ಜಿ. ಏನ್ ಇವ್ರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ಮೊದಲಿನಿಂದ ನೆಹರು ಕಂಡ್ರೆ ಆಗಲ್ಲ, ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಆಮೇಲೆ ಬಡವರು ಕಂಡ್ರೆ ಆಗಲ್ಲ. ಯಾವುದೇ ಜಾತಿಲಿರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ವಿರೋಧ ಮಾಡ್ತಕ್ಕಂಥದ್ದೇ ಬಿಜೆಪಿಯವರ ಕೆಲಸ. ಜಿ ರಾಮ್ಜಿ ಬಿಜೆಪಿಯವರು ಇದಾರಲ್ಲ, ಆಮೇಲೆ ಜಿ ಮೋದಿ ಜಿ ಅಂತ ಮಾಡ್ತಾರೆ. ಈ ತರ ಅನೇಕ ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈ ನೋಟು, ಈ ಗಾಂಧೀಜಿ ನೋಟ್ನ
ನೀವು ತೆಗೆದಾಕ್ತೀರಾ ಓಲಿ? ನೀವು ಗೋಡ್ಸೆ ಫೋಟೋ ಹಾಕೊಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗಿಯೋಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕೋಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದರೆ ನಾನು ರಾಮನ ಪೂಜೆ ಮಾಡ್ತೀನಪ್ಪ. ರಾಮನಕ್ಕಿಂತ ನಾನು ಸೀತೆ ಬಗ್ಗೆ ಇದು ಭಾಳ ಲಾಯಲ್ಲು, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣನ. ಸೀತೆ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ರಾಮ, ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಹೊರಟಿರೋದು ಇದು ದುರಂತ. ಈ ಏನು ನರೇಗಾ ಯೋಜನೆ ಹೆಸರನ್ನು ಮಹಾತ್ಮ ಗಾಂಧಿ ಕೈಬಿಟ್ಟು ಜಿ ಮಾಡಿದ್ದರ ಬಗ್ಗೆ ನಿನ್ನೆ ಡಿಬೇಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಿ ಜೆ ಪಿಯವ್ರ ಹತ್ರ ಅದಕ್ಕೊಂದೇ ಒಂದು ಸಮರ್ಥನೆಯೂ ಇಲ್ಲ. ಇಂಥ ಕಾರಣಕ್ಕೆ ನಾವು ಮಾಡಿದ್ವಿ ಅಂತ ಸಮರ್ಥನೆ ಇಲ್ಲ ಅದಕ್ಕೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅಂದರೆ ಇವತ್ತು ಅಶೋಕ್ ಅವ್ರು ಮಾತಾಡಿದ್ದು ನೋಡ್ತಾ ಇದ್ದೀವಿ ನಾವು. ನೀವು ಯತ್ನಾಳರ ಮೇಲೆ ಸುಳ್ಳು ಕೇಸ್ ಹಾಕಿಲ್ವಾ ಅಂತಾರವರು. ಅಂದರೆ ನೀವು ಸುಳ್ಳು ಕೇಸ್ ಇಲ್ಲಿ ಹಾಕಿದ್ದೀರಿ, ನಾವು ಅಲ್ಲಿ ಸುಳ್ಳು ಕೇಸ್ ಹಾಕಿದ್ವಿ ಅಂತನ ಅರ್ಥ. ಟೆಕ್ನಿಕಲ್ ಗ್ರೌಂಡ್ ಮೇಲೆ ಏನೋ ಚಾರ್ಜ್ ಶೀಟನ್ನು ತಿರಸ್ಕರಿಸಲಾಗಿದೆ. ಇದು ಕ್ಲೀನ್ ಚಿಟ್ ಅಲ್ಲ ಅನ್ನೋ ಮಾತು ಯಾರ ಬಾಯಲ್ಲಿ ಬಂತೋ ಇಲ್ಲೋ ಗೊತ್ತಿಲ್ಲ. ನನ್ನ ಗಮನಕ್ಕಂತೂ ಬರಲಿಲ್ಲಪ್ಪ, ನಮ್ಮ ಗಮನಕ್ಕಂತೂ ಬರಲಿಲ್ಲ. ಅವರು ಫೈನಲಿ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು ಏನಂದರೆ, ಗಾಂಧೀಜಿ ಕೂಡ ರಾಮರಾಜ್ಯವನ್ನೇ ಬಯಸಿದ್ರು, ಆದ್ದರಿಂದ ಗಾಂಧಿ ಹೆಸರನ್ನು ತೆಗೆದು ರಾಮನ ಹೆಸರನ್ನು ಇಟ್ಟಿರೋದು ನಾವು ಮಾಡಿರೋ ಕೆಲಸ ಕರೆಕ್ಟ್ ಇದೆ ಅನ್ನೋ ಹಂಗಿದೆ ಅದು, ಹೆಸರು ಬದಲಾಯಿಸಿದ್ದಕ್ಕೆ. ಕೇಳಿಸ್ಕೊಳ್ಳಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ, ಸಿ ಟಿ ರವಿ ಅವರು ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಗಾಂಧಿ ತತ್ವಗಳು ಉಳಿದಿದೆಯಾ? ಗಾಂಧೀಜಿಯವರು ಹೇಳಿದರು, ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟಕ್ಕಾಗಿ ಮಾಡಿದ್ದ ಪಕ್ಷ. ಚುನಾವಣೆಗೆ ನೀವು ಯಾವುದೇ ಪಕ್ಷದ ಹೆಸರಿಟ್ಕೊಳ್ಳಿ, ಇದನ್ನು ಬರ್ಖಾಸ್ತು ಮಾಡಿಬಿಡಿ ಅಂದರೆ ಮಾಡಿದ್ರ ನೀವು? ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವುದನ್ನು ಇಡಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿದ್ದು. ನಾವು ಗೋಡ್ಸೆಯನ್ನು ಪೂಜೆ ಮಾಡೋದಿಲ್ಲ. ಎಲ್ಲಿ ಮಾಡಿದ್ದೀವಿ ನಾವು? ಅವರು ಜನರನ್ನು ಕೆರಳಿಸಿ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಬದುಕುವಂಥವರು ಅವರು. ಅದರ ಸ್ಟ್ಯಾಂಡ್ ಏನು ಅಂತಂದರೆ, ರಾಮ್ಜಿ ಅನ್ನೋದು ಏನು ಅನ್ನೋದನ್ನು ಅವ್ರನ್ನ ತಿಳ್ಕೊಳ್ಬೇಕು. ಈಗ ಒಂದು ಸಮಯ ಮನ್ರೇಗಾ ಅಂತಿತ್ತು, ಏನಾಗಿತ್ತು? ಸೇಮ್ ಕೆಲಸ ಸೇಮ್ ಇದೆಯಲ್ಲ, ಹೆಸರು ಬದಲಾವಣೆ ಆದರೂ ನಿಮಗೇನಾಯಿತು? ನೀವು ಬದಲಾವಣೆ ಮಾಡಿರೋ ಬೇಕಾದಷ್ಟು ಹೆಸರುಗಳಿವೆ. ಕೋಳಿ ಕೇಳಿ ಮಸಾಲೆ ಅರಿಯುವಂಥದ್ದಲ್ಲ. ಕೆಲವರು ತತ್ವವನ್ನು ಬಿಟ್ಟರು, ಗಾಂಧಿ ಹೆಸರಿಟ್ಕೊಂಡ್ರು, ಮಾಡಬಾರ್ದೆಲ್ಲ ಮಾಡಿದ್ರು. ಭಯೋತ್ಪಾದಕ ಸಂಘಟನೆಗಳ ಜೊತೆಗೂ ಕೂಡ ರಾಜಕೀಯ ಲಾಭಕ್ಕೆ ಕೈ ಓಡಿಸ್ಬಿಟ್ರು. ಇದು ಗಾಂಧಿ ತತ್ವಕ್ಕೆ ಮಾಡುವ ವಿರೋಧ ಆಗುತ್ತೆ. ಕಾಂಗ್ರೆಸ್ಸಿಗೆ ಗಾಂಧಿ ಹೆಸರು ಬೇಕು, ಗಾಂಧಿ ತತ್ವ ಬೇಡ. ನಮಗೆ ಇನ್ನೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ರಿಜೆಕ್ಟ್ ಆಗಿದ್ದರ ಬಗ್ಗೆ ಮಾತಾಡೋದು. ಅವ್ರು ಹೇಳಿದ್ರು, ಇಡೀ ಪ್ರಕರಣನೇ ಒಂದು ಷಡ್ಯಂತ್ರ ಅಂದರು. ಇಡೀ ಪ್ರಕರಣನೇ ಒಂದು ಷಡ್ಯಂತ್ರ ಅಂತ. FIR ಇಲ್ಲದೇ ತನಿಖೆ ಮಾಡಿಬಿಟ್ರು. ನ್ಯಾಯಾಲಯ ತೀರ್ಪು ಕೊಟ್ಟ ನಂತರ ನಾನು ಹೇಳ್ತೀನಿ ಮೋದಿ ಅಮಿತ್ ಶಾ ಈಗ ರಾಜೀನಾಮೆ ಕೊಡಲಿ ಅಂತ. ಅದಕ್ಕೆ ಗೌರವ್ ಭಾಟಿಯಾ BJP ನಾಯಕರು ಕೇಳ್ತಾರೆ, ನ್ಯಾಯಾಲಯ ಕ್ಲೀನ್ ಚಿಟ್ ಕೊಟ್ಟವ್ರಂಗೆ ಆಡ್ತಿದ್ದೀರಲ್ಲ ಅಂತ. ನ್ಯಾಯಾಲಯ ಏನು ಕ್ಲೀನ್ ಚಿಟ್ ಕೊಟ್ಟಿದೆಯಾ? ನೀವು ಅದರಲ್ಲಿ ಆರೋಪಿಗಳು ಅನ್ನೋದು ಹೌದು, ಜಾಮೀನು ತಗೊಂಡು ಹೊರಗಡೆ ಇದ್ದೀರಿ ಅನ್ನೋದು ಹೌದು ಅಂತ ಇಬ್ಬರು ಹೇಳಿದ್ದು ಕೇಳಿಸ್ಕೊಳ್ಳಿ. उन्होंने नेशनल हेराल्ड के नाम से केस डाला और इस उद्देश्य से ये लोग ये कर रहे हैं कि एक पॉलिटिकल वेंडेटा, एक द्वेष के दृष्टि से ये केस किया जा रहा है. खासकर गांधी फैमिली को उन्होंने सताने के लिए ही ये केस डाला है, नहीं तो इसमें कुछ नहीं है. और कोई FIR नहीं है, कोई प्राइवेट पर्सन FIR डालता है. मैं ये कहना चाहता हूँ, मोदी जी और शाह रिसिग्नेशन देना चाहिए वो, क्योंकि उनके मुंह पे एक थप्पड़ मारे जैसा हुआ है. और आज वो ये समझ के राजीनामा देना चाहिए. ऐसे जनता को सताने का काम वो नहीं करना चाहिए. भविष्य में उनको ये मालूम होगा कि ऐसे. कुछ समय पहले कांग्रेस पार्टी के राष्ट्रीय अध्यक्ष मल्लिकार्जुन खड़गे जी ने एक प्रेस वार्ता करी है, जो नेशनल हेराल्ड घोटाला, नकली गांधी परिवार, एक्यूज्ड नंबर 1 सोनिया गांधी, एक्यूज्ड नंबर 2 राहुल गांधी ने किया है. कल एक फैसला अदालत का आया और ये फैसला क्या है? क्या ये क्लीन चिट है?
क्या ये टेक्निकल आधार पे दिया गया है, ये स्पष्ट होना बहुत ही आवश्यक है, क्योंकि हम सब जानते हैं जो नकली गांधी परिवार है ये केवल फरेब, धोखा, प्रोपेगेंडा इस पर ही जीवित रहता है। सोनिया गांधी जी और राहुल गांधी, दे आर एक्यूज्ड इन दिस ट्रायल एंड दे आर आउट ऑन बेल। आज भी वो बेल पे बाहर हैं 420 करने के आरोप पर, वो मामला है अभी। और ये कहना गलत नहीं होगा कि सबसे भ्रष्टाचारी परिवार पूरे विश्व में राजनीति में कोई है तो वो नकली गांधी परिवार है। 3 सदस्य, सोनिया गांधी जी बेल पे बाहर, राहुल गांधी बेल पे बाहर, रॉबर्ट वाड्रा बेल पे बाहर। ये बेलगाड़ी है, बेलगाड़ी। ಒಂದು ಟೆಕ್ನಿಕಲ್ ಗ್ರೌಂಡ್ ಮೇಲೆ FIR ರಿಜೆಕ್ಟ್ ಮಾಡ್ತು ರೋಸ್ ಅವೆನ್ಯೂ ಕೋರ್ಟ್ ಅನ್ನೋದು ಹೌದು. ನನಗಿದು ದೊಡ್ಡ ಪ್ರಶ್ನೆ, ಇಷ್ಟೆಲ್ಲ ತನಿಖೆ ಮಾಡಿರುವ ED ಅವ್ರಿಗೆ FIR ಇಲ್ಲದೆ ನಾವು ECIR ಮಾಡಿದ್ದೀವಿ, ಅದು ತಪ್ಪಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಗೊತ್ತೇ ಇರಲಿಲ್ಲವಾ? ದೊಡ್ಡ ಪ್ರಶ್ನೆ ನನಗದು. ಅದಾದಮೇಲೆ ಅಕ್ಟೋಬರ್ 3ಕ್ಕೋ 4ಕ್ಕೋ ಏನೋ ಡೆಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ನಲ್ಲಿ ಒಂದು FIR ಮಾಡಿದ್ದಾರೆ. ಆ FIR ಮೇಲೆ ECIR ಅನ್ನೋದಕ್ಕಾಗೋದಿಲ್ಲ. ECIR ಮೊದಲಾಗಿದೆ, FIR ಆಮೇಲೆ ಆಗಿದೆ. ಇದರಲ್ಲಿ ಏನು ED ಅವರು ಡೆಡ್ ಎಂಡ್ ರೀಚ್ ಆಗಿಬಿಟ್ರಾ ಅಂದರೆ ಇಲ್ಲ. ಮಾಡಬೇಕು ಅಂದರೆ ತನಿಖೆ ಮುಂದುವರ್ಸೋದಕ್ಕೆ ಬೇರೆ ಅವಕಾಶಗಳು ಇದಾವೆ ಅವ್ರ ಹತ್ರ, ಏನು ಮಾಡ್ತಾರೋ ನೋಡಬೇಕು. ನನಗಿರುವ ದೊಡ್ಡ ಪ್ರಶ್ನೆ, ಚಾರ್ಜ್ ಶೀಟ್ ಹಿಡ್ಕೊಂಡು ಹೋದಾಗ ಎಲ್ಲಪ್ಪ ಇದ್ರ FIR ಅಂತ ಕೇಳಿದ್ರಲ್ಲ. ಮೊದಲೇ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಇವ್ರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ದಾರೆ. ಇವ್ರು ನೋಟಿಸನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಆವಾಗಲೇ ಕೋರ್ಟ್ ಕೇಳಿಬಿಟ್ಟಿದ್ರೆ, ಯಾವ FIR ಆಧಾರದ ಮೇಲೆ ನೀವು ECIR ಮಾಡ್ಕೊಂಡು ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಕೇಳಿಬಿಟ್ಟಿದ್ರೆ ಮುಗಿದೋಗಿರೋದು ಇದು ಆವಾಗಲೇ. ಬೇಲ್ ತೊಗೊಂಡ್ರಿ ಇವರು. ಏನು ಮಜಾ ಅನಿಸುತ್ತೆ ಒಂದೊಂದು ಸಲ ನಮ್ಮ ಕೋರ್ಟ್ಗಳು. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿಯವರು 4 ದಿನ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಜೋರ್ಡಾನ್, ಇಥಿಯೋಪಿಯಾ ಮತ್ತು ಒಮಾನ್ 3 ದೇಶಗಳ ಪ್ರವಾಸ. ನೆನ್ನೆ ಜೋರ್ಡಾನ್ನಲ್ಲಿದ್ದರು, ಇವತ್ತು ಇಥಿಯೋಪಿಯಾದಲ್ಲಿದ್ದಾರೆ, ನಾಳೆ ಒಮನ್ಗೆ ಹೋಗ್ತಾರೆ. ಈಗ ಹೋಗಿದ್ದಾರೆ, ಒಮನ್ಗೆ ರೀಚ್ ಆಗಿದ್ದಾರೆ ಅಂತ ಸುದ್ದಿ. ಜೋರ್ಡನ್ನಿಗೆ ಬಂದಾಗ ಅಂದರೆ ಹೋದಲ್ಲೆಲ್ಲ ಒಂದು ಅದ್ದೂರಿ ಸ್ವಾಗತ ಇರುತ್ತೆ. ಏನು ನಮ್ಮ ಪುಟಿನ್ ಅವರು ಬಂದಾಗ ಶಿಷ್ಟಾಚಾರ ಬದಿಗೊತ್ತಿ ಸ್ವತಃ ಏರ್ಪೋರ್ಟಿಗೆ ಬಂದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ವಲ್ಲ, ಹಾಗೆ ಅನೇಕ ದೇಶಗಳಿಗೆ ಹೋದಾಗ ಆ ದೇಶಗಳ ಪ್ರೀಮಿಯರ್ಗಳು ಶಿಷ್ಟಾಚಾರ ಬದಿಗೊತ್ತಿ ಬರ್ತಾರೆ. ಒಂದೇ ಕಾರ್ನಲ್ಲಿ ಹೋಗಿದ್ದು. ಪುಟಿನ್ ಅವರು ಬಂದಾಗ ಫಾರ್ಚುನರಲ್ಲಿ ಹೋದರು, ಅದನ್ನು ನೋಡಿದ್ದೀವಿ. ಈ ಸಲ ಜೋರ್ಡನ್ಗೆ ಹೋದಾಗ ಒಂದು ವಿಶೇಷ ಏನಂದರೆ, ಜೋರ್ಡನ್ ರಾಜಧಾನಿ ಅಮ್ಮನ್ ಅಂತ. ಜೋರ್ಡನ್ ರಾಜನ ಮಗ, ಅರ್ಥಾತ್ ಯುವರಾಜ, ಪ್ರಿನ್ಸ್, ಜೋರ್ಡನ್ ರಾಜನ ಹಿರಿಯ ಮಗ ಬಂದು ಸ್ವಾಗತ ಮಾಡಿದ್ದು. ಸ್ವಾಗತ ಏನು, ಸ್ವತಃ ಕಾರು ಓಡಿಸ್ಕೊಂಡು ಬಂದದ್ದು. ತುಂಬ ವೈರಲ್ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 42ನೆಯ ಸಂತಾನ ಅಂತಿದ್ದು ಕುಟುಂಬಸ್ಥರು, ಡೈರೆಕ್ಟ್ ಲೀನಿಯೇಜ್ ಅಂತ ಹೇಳ್ತೀವಿ, 42ನೆಯ ಸಂತಾನ. ಅವರೇ ಸ್ವತಃ ಬಂದು ಯುವರಾಜ ಗಾಡಿ ಓಡಿಸ್ಕೊಂಡು ಹೋಗಿತ್ತು. ಅನೇಕ ದ್ವಿಪಕ್ಷೀಯ ಮಾತುಕತೆಗಳಾದವು, ಹಲವು ಒಪ್ಪಂದಗಳಿಗೆ ಸೈನ್ ಆಗಿದೆ. ಮೊದಲನೇ ಸಲ ಪ್ರಧಾನಿ ನರೇಂದ್ರ ಮೋದಿಯವರು ಜೋರ್ಡನ್ಗೆ ಹೋಗಿದ್ದು. ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಕ್ತು. ಕಿಂಗ್ ಅಬ್ದುಲ್ಲಾ ದಿ 2 ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಜೇಮ್ಸ್ ಬಾಂಡ್ ಅಜಿತ್ ದೋವಲ್. ಆದರೂ ಸ್ವತಃ ಏನು ಮುಂದಿನ ರಾಜನೇ, ಅಂದರೆ ಈಗಿನ ಹಾಲಿ ರಾಜನ ಹಿರಿಮಗ, ಕ್ರೌನ್ ಪ್ರಿನ್ಸ್ ಅಲ್ ಹುಸೇನ್ ಅಬ್ದುಲ್ಲಾ ದಿ 2 ಸ್ವತಃ ಕಾರ್ ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಭಾಳ ಚರ್ಚೆ ಆಗ್ತಾ ಇದೆ. ಅದೊಂದು ಮ್ಯೂಸಿಯಂಗೆಲ್ಲ ಹೋಗಿದ್ದಾರೆ ಅಲ್ಲಿ. ರಾಮನಾಥ್ ಗೋಯಂಕಾ ಲೆಕ್ಚರ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿ ಮಾತಾಡಿದ್ರು. ವಾಪಸ್ಸು ಮೋದಿಯವರು ಹೊರಡುವಾಗಲೂ ಅಷ್ಟೇ ಏರ್ಪೋರ್ಟ್ ತನಕ ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದು ಡ್ರಾಪ್ ಮಾಡಿದ್ದಾರೆ. ಇನ್ನು ಇಥಿಯೋಪಿಯಾ ಒಂದು ಆಫ್ರಿಕನ್ ಕಂಟ್ರಿ, ಭಾರತದ ಪ್ರಧಾನಿಯೊಬ್ಬರು ಹೋಗಿದ್ದು ಅಲ್ಲಿ ಮೊದಲನೇ ಸಲ. ಅಬಿ ಅಹಮ್ಮದ್ ಅಲಿ ಜೊತೆಗೆ ಮಾತುಕತೆ ಇತ್ತು. ಇಥಿಯೋಪಿಯಾದ ಅತ್ಯುನ್ನತ ಗೌರವ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಅಂತ, ಅಲ್ಲಿನ ಅತ್ಯುತ್ತಮ ನಾಗರಿಕ ಗೌರವ ಅದು. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಲಾಯಿತು. ಇದು ಬೇರೆ ಬೇರೆ ದೇಶಗಳು ತಮ್ಮ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾವೆ. ನರೇಂದ್ರ ಮೋದಿ ಅವರಿಗೆ ಇದು 28ನೆಯ ದೇಶದ ಗೌರವ. ಇಥಿಯೋಪಿಯಾ ಸಂಸತ್ತನ್ನು ಉದ್ದೇಶಿಸಿ ಮೋದಿ ಮಾತಾಡಿದ್ರು.
ಆವಾಗವಾಗ ಅಂದರೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಾ ಇತ್ತು. ಇಲ್ಲೂ ಕೂಡ ಅಷ್ಟೇ, ಪ್ರಧಾನಿ ಅಹಮ್ಮದ್ ತಾವೇ ಸ್ವತಃ ಕಾರ್ ಓಡಿಸಿದ್ರು. ಇಲ್ಲಿ ಪ್ರಧಾನಮಂತ್ರಿನೇ ಕಾರ್ ಓಡಿಸಿದ್ದು. ಅಲ್ಲಿ ಜೋರ್ಡನ್ನಲ್ಲಿ ರಾಜರ ಮಗ, ಇಲ್ಲಿ ಪ್ರಧಾನಮಂತ್ರಿ. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಕೊಟ್ಟು ಆನಂತರ ನರೇಂದ್ರ ಮೋದಿ ಅವರು ಅಲ್ಲಿನ ಸಂಸತ್ತನ್ನು ಉದ್ದೇಶಿಸಿ, ಜಂಟಿ ಸಂಸತ್ತನ್ನು ಉದ್ದೇಶಿಸಿ ಮಾತಾಡಿದ್ರು. 28ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ, 18ನೆಯ ಸಂಸತ್ತನ್ನು ಉದ್ದೇಶಿಸಿ ಬೇರೆ ಬೇರೆ ಕಡೆ ಮಾಡಿದಾರಲ್ಲ, ಹಾಗೆ 18ನೆಯ ಕಡೆ ಇದು ನರೇಂದ್ರ ಮೋದಿ ಅವರು ಮಾತಾಡಿದ್ದು. ಶಾಂತಿ, ಭದ್ರತೆ, ಪಾರ್ಟ್ನರ್ಶಿಪ್ಪು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಜೋರ್ಡನ್, ಇಥಿಯೋಪಿಯಾ ಮತ್ತು ಒಮನ್ನಿಗೆ ಹೋಗಿ ರೀಚ್ ಆಗಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು 5 ದಿನಗಳ ಜರ್ಮನಿ ಪ್ರವಾಸದಲ್ಲಿದ್ದಾರೆ. 5 ದಿನಗಳ ಜರ್ಮನಿ ಪ್ರವಾಸ 2 ದಿನದ ಹಿಂದೆ ಹೋಗಿದ್ದಾರೆ. 20ನೇ ತಾರೀಕು ರಾತ್ರಿ ವಾಪಸ್ ಬರ್ತಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿ BMW ಕಾರ್ ಶೋರೂಮಿಗೆ ಹೋಗಿದ್ರು. ಭಾರತದಲ್ಲಿ ಏನು ಉತ್ಪಾದನೆ, ಪ್ರೊಡಕ್ಷನ್ ಕುಸಿತಾ ಇದೆ ಅಂತ ಮಾತಾಡಿದ್ರು. ರಾಹುಲ್ ಗಾಂಧಿಯವರು ಹೊರಗಡೆ ಹೋಗಿ ಏನೋ ಒಂದು ಮಾತಾಡೋದಿರಲಿ, ಇಲ್ಲಿ BJP ಅವರು ಶುರು ಮಾಡ್ತಾರೆ, ಹೊರಗಡೆ ಹೋಗಿ ದೇಶದ ಮರ್ಯಾದೆ ಕಳೀತಾರೆ ಅಂತ. BJP ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಗೌರವ ಹಾಳು ಮಾಡ್ತಾ ಇದ್ದಾರೆ ಹೊರಗಡೆ ಹೋಗಿ ಅಂತ. BMW ಶೋರೂಮ್ನಲ್ಲಿ, ಇದು ಶೋರೂಮ ಫ್ಯಾಕ್ಟ್ರಿನ. BMWನ ಸಹಭಾಗಿತ್ವದಲ್ಲಿ TVSನವರು 450cc ಮೋಟರ್ ಸೈಕಲ್ ಒಂದನ್ನು ಮಾಡಿದ್ದಾರೆ. ಅದನ್ನು ರಾಹುಲ್ ಗಾಂಧಿಯವರು ನೋಡಿದ್ರು. ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ಆಗಿದೆ. ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಪ್ರಶಾಂತ್ ಕಿಶೋರ್ಗೂ ಮಧ್ಯದಲ್ಲಿ. ಈ ದೇಶದಲ್ಲಿ ಅಂದರೆ ಏನು ಎಲೆಕ್ಷನ್ ಸ್ಟ್ರಾಟರ್ಜಿ ಅನ್ನುವಂಥದ್ದು ಅಷ್ಟೊಂದು ಪ್ರೊಫೆಷ್ನಲ್ ಆದ ಕೆಲಸ ಅಲ್ಲ, ಅನುಭವಿಗಳು ಮಾಡ್ಕೊಂಡು ಹೋಗೋದು ಅನ್ನುವ ಸ್ಥಿತಿ ಇದ್ದಾಗ ಇಲ್ಲ, ಅದನ್ನು ಪಕ್ಕಾ ಲೆಕ್ಕ ಹಾಕಿ ಪ್ರೊಫೆಷ್ನಲ್ ಆಗಿ ಮಾಡ್ಬೋದು ಅಂತ ಪ್ರಶಾಂತ್ ಕಿಶೋರ್ ತೋರಿಸಿದ್ರು. ಅವರ ಎಲೆಕ್ಷನ್ ಸ್ಟ್ರಾಟರ್ಜಿ ಶುರುವಾಗಿದ್ದು ನರೇಂದ್ರ ಮೋದಿ ಅವ್ರ ಜೊತೆಗೆ ಗುಜರಾತದ ವಿಧಾನಸಭಾ ಚುನಾವಣೆಯಲ್ಲಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದರು, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಜೊತೆಗೆ ಬಹಳ ಆತ್ಮೀಯವಾಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ 2021-22ರಲ್ಲಿ ಕಾಂಗ್ರೆಸ್ಸಿಗೆ ಒಂದು ಪ್ರಪೋಸಲ್ ಕೊಟ್ಟರು. ಹೆಂಗೆ ಈ ಪಕ್ಷವನ್ನು ಮೇಲೆತ್ತಬೇಕು, ಸೋಲಿನ ದವಡೆಯಿಂದ ಮೇಲೆತ್ತಬೇಕು ಅಂತ. ಭಾಳ ಡಿಟೇಲ್ ಆದ ಪ್ರಪೋಸಲ್ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಲೀಕು ಆಯಿತು. ಅದು ಅವರ ಪ್ರಪೋಸಲ್ಗಳನ್ನು ಏನು ಮಾಡಬೇಕು ಅಂತ ಏನು ಚಿಂತನೆ ನಡೆಸುವುದಕ್ಕೆ ಕಾಂಗ್ರೆಸ್ನಿಂದ ಒಂದು ಕಮಿಟಿ ರಚನೆ ಆಯಿತು. ಆ ಕಮಿಟಿ ಇದೆಲ್ಲ ಆಗೋದಲ್ಲ ಅಂದುಬಿಡ್ತು. ಬೇಸಿಕಲಿ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ನ ಕೀ ಅಫೇರಿಂದ ಗಾಂಧಿ ಕುಟುಂಬ ದೂರ ಇರಬೇಕು ಅಂತ ಹೇಳಿದರು. ಅವರು ಗಾಂಧಿ ಕುಟುಂಬ ಕೇಂದ್ರಿತವಾಗಿರುವ ಕಾಂಗ್ರೆಸ್ಸನ್ನು ಸಾಮೂಹಿಕ ನಾಯಕತ್ವದ ಕಾಂಗ್ರೆಸ್ಸನ್ನಾಗಿ ಪರಿವರ್ತಿಸುವುದಕ್ಕೆ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ನುವ ಪ್ರಪೋಸಲನ್ನು ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದರು. ಈ ಬದಲಾವಣೆಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಪಕ್ಷ ಮೇಲೇಳುತ್ತೆ ಅಂದಿದ್ರು ಅವರು. ಕಾಂಗ್ರೆಸ್ ಅದಕ್ಕೆ ಒಪ್ಪಲಿಲ್ಲ. 2024ರ ಆರಂಭ ಅನಿಸುತ್ತೆ ಅವರು ಅಲ್ಲಿಂದ ಬಂದುಬಿಟ್ರು ಹೊರಗೆ. ಅದಾದ ಮೇಲೆ ಬಂದು ಬಿಹಾರದಲ್ಲಿ ಪಾದಯಾತ್ರೆ ಶುರು ಮಾಡಿದ್ರು. ಜನಸುರಾಜ್ ಪಕ್ಷ ಅಂತ ಘೋಷಣೆ ಮಾಡಿದ್ರು. ತಾವು ಕ್ಯಾಂಡಿಡೇಟ್ ಆಗಲಿಲ್ಲ. ಐ ಥಿಂಕ್ 238 ಕ್ಷೇತ್ರಗಳಿಗೇನೋ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ರು. ಒಂದೂ ಗೆಲ್ಲಲಿಲ್ಲ ಅವರು. ಪ್ರಶಾಂತ್ ಕಿಶೋರ್ ಒಂದು ಗೆಲ್ಲಲಿಲ್ಲ. ಅಂದರೆ ತಾವೇ ಸ್ವತಃ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ, ಹೊರಗಡೆ ಕೂತ್ಕೊಂಡು ಹಂಗೆ ಮಾಡಿದ್ರೆ ಒಳ್ಳೆಯದು, ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದು ಬೇರೆ. ಸ್ಟ್ರಾಟಜಿಸ್ಟ್ ನೋಡಿ, ಅನೇಕ ರಾಜ್ಯಗಳಲ್ಲಿ ಅವರ ಸ್ಟ್ರಾಟಜಿ ವರ್ಕ್ ಆಯಿತು. ಆ್ಯಕ್ಚುಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ಬಿಹಾರದಲ್ಲೂ ಆಗಿತ್ತು ವರ್ಕು. ಆದರೆ ತಾವೇ ಸ್ವತಃ ಎಲೆಕ್ಷನ್ ನಿಂತಾಗ ಆಗಲಿಲ್ಲ. ಅದು ಒಂದು 10 ಕ್ಷೇತ್ರದಲ್ಲಿ ಬೇರೆ ಪಕ್ಷದವ್ರನ್ನ ಸೋಲಿಸುವಲ್ಲಿ ಜನಸುರಾಜ್ ಪಕ್ಷದ ಕ್ಯಾಂಡಿಡೇಟ್ಗಳು ಯಶಸ್ವಿಯಾದರು. ಒಂದು ಕಡೆ ಜನಸುರಾಜ್ ಪಕ್ಷ ಏನು ಮಾಡೋದಕ್ಕಾಗಲಿಲ್ಲ, ಇನ್ನೊಂದು ಕಡೆ ಕಾಂಗ್ರೆಸ್ ಕಾಡಿ ಬೇಡಿ INDIA ಮೈತ್ರಿಕೂಟದಿಂದ 63 ಕ್ಷೇತ್ರ ತಗೊಂಡಿದ್ದರು. ಗೆದ್ದದ್ದು 6. ಇತ್ತೀಚೆಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು. ಬಿಹಾರದಲ್ಲಿ ಗೆದ್ದ ಶಾಸಕರುಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದರಂತೆ. ಬಂದ್ರಂತ ರೂಮಲ್ಲಿ ಒಳಗೆ. ರಾಹುಲ್ ಗಾಂಧಿಯವರು ಎಲ್ಲರೂ ಒಳಗೆ ಬಂದ ಮೇಲೆ ಎಲ್ಲರೂ ಒಂದೇ ಸಲ ಕರೀರಿ ಅಂದ್ರಂತೆ. ಅದಕ್ಕೆ ಕರ್ಕೊಂಬಂದವ್ರು ಹೇಳಿದ್ರಂತೆ, ಇಷ್ಟೇ ಜನ ಅಂದ್ರಂತೆ. 6 ಕ್ಷೇತ್ರಗಳಿಗೆ ಒಂದು
ದೊಡ್ಡ ಹಿನ್ನಡೆಯೊಂದು ಕಾಂಗ್ರೆಸ್ಗೂ ಆಯಿತು. ಲಾಸ್ಟ್ ಟೈಮ್ 19 ಗೆದ್ದಿದ್ರು ಅವರು, ಈ ಸಲ 6ಕ್ಕೆ ಬಂದರು. ಅದಾದ ನಂತರ ಪ್ರಿಯಾಂಕಾ ಗಾಂಧಿಗೂ ಪ್ರಶಾಂತ್ ಕಿಶೋರ್ಗೂ ನಡೆದಿರುವ ಮೀಟಿಂಗು ಅನೇಕ ಕುತೂಹಲಗಳನ್ನು ಕೆರಳಿಸ್ತಾ ಇದೆ. ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷವನ್ನು ಬಂದ್ ಮಾಡಿ ಕಾಂಗ್ರೆಸ್ಗೆ ಬಂದು ಬಿಡ್ತಾರೆ ಅಂತ ಒಂದು ಲೆಕ್ಕಾಚಾರ, ಇಲ್ಲ ಮತ್ತೆ ಅವರು ತಮ್ಮ ಹಾರ್ಡ್ಕೋರ್ ಎಲೆಕ್ಷನ್ ಸ್ಟ್ರಾಟಜಿಯ ಪ್ರೊಫೆಷನ್ ಏನಿತ್ತು ಅದನ್ನು ಶುರು ಮಾಡ್ಕೋತಾರೆ. ಮುಂದಿನ ವರ್ಷ ಫಸ್ಟ್ ಹಾಫ್ನಲ್ಲೇ ಮುಗಿದುಬಿಡ್ತವೆ. 5 ಸ್ಟೇಟ್ ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಚುನಾವಣೆ. ಆ ಚುನಾವಣೆಗೆ INDIA ಮೈತ್ರಿಕೂಟಕ್ಕೆ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಅದರ ಚರ್ಚೆಗೆ ಈ ಮೀಟಿಂಗ್ ಆಗಿದೆ ಅನ್ನುವ ಮಾತಿದೆ. ಯಾವುದಕ್ಕಾಯಿತು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಶಾಂತ್ ಕಿಶೋರರ ಮಧ್ಯದಲ್ಲಿ ಮೀಟಿಂಗು ಅಂತಾರೆ, ಕೆಲವರು ರಾಹುಲ್ ಗಾಂಧಿಯವರು ಆ ಮೀಟಿಂಗಿಗೆ ಬಂದು ಹೋದರು ಅಂತಾರೆ. ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. 2017ರಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ಕಾಂಗ್ರೆಸ್ ಅಸೋಸಿಯೇಷನ್ ಶುರುವಾಗಿತ್ತು. ಪಂಜಾಬ್ಗೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಿಕೊಟ್ರು ಪ್ರಶಾಂತ್ ಕಿಶೋರ್ 2017. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರಲ್ಲ ಆವಾಗ. ಆದರೆ ಅದೇ ವರ್ಷ ಉತ್ತರ ಪ್ರದೇಶದಲ್ಲಿ ವರ್ಕೌಟ್ ಮಾಡೋಕ್ಕೆ ಹೋಗ್ತಾರೆ, ಆಗಲಿಲ್ಲ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಪರವಾಗಿ ಸ್ಟ್ರಾಟಜಿ ಮಾಡೋಕ್ಕೆ ಹೋಗಿತ್ತು. 2021ರಲ್ಲಿ ಅವರು ಕೊಟ್ಟ ಪ್ರಪೋಸಲ್ಲು 2022ರಲ್ಲಿ ಕಾಂಗ್ರೆಸ್ನಿಂದ ತಿರಸ್ಕೃತಗೊಂಡು 2024ರಲ್ಲಿ ಅವರು ಪೂರ್ತಿಯಾಗಿ ಹೊರಗೆ ಬಂದುಬಿಟ್ರು. ಈಗ 5 ಸ್ಟೇಟ್ ಎಲೆಕ್ಷನ್ಗೆ ಪ್ರಶಾಂತ್ ಕಿಶೋರ್ ಏನಾದರೂ INDIA ಮೈತ್ರಿಕೂಟಕ್ಕೆ ಸ್ಟ್ರಾಟಜಿಸ್ಟ್ ಆದರೆ ಏನಾಗುತ್ತೆ? ಅದೊಂದು ಕುತೂಹಲ. ಬಿಹಾರ ಚುನಾವಣೆಯ ಫಲಿತಾಂಶ ಮತ್ತು ಆ ಚುನಾವಣೆಯಲ್ಲಿ ಅವರು ಮಾಡಿದ್ದ ಕ್ಲೇಮ್ಗಳು. ಅವ್ರು ಹೇಳಿದ್ರು, ನಿತೀಶ್ ಕುಮಾರ್ ಪಕ್ಷ 25ರ ಮೇಲೆ ಬಂದುಬಿಟ್ರೆ ನಾನು ಶಾಶ್ವತವಾಗಿ ರಾಜಕೀಯ ಸನ್ಯಾಸ ತಗೊಂಡ್ಬಿಡ್ತೀನಿ ಅಂದಿದ್ರು. 25ರ ಮೇಲೆ ಬಂದರೆ ಅದು ನೋಡಿದ್ರೆ BJPಗೆ ಸಮಾನವಾಗಿ ಬಂತು. ಅದಾದ ಮೇಲೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸಿದ್ರೆ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ನೋಡೋಣ ಅದು ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ, ಕುತೂಹಲಕಾರಿ ಅನ್ನುವ ಕಾರಣಕ್ಕಾಗಿ ನಿಮಗೆ ಹೇಳಬೇಕು ಅನ್ನಿಸ್ತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.